ಪ್ರಾಮಾಣಿಕತೆ ಇದ್ರೆ ಕುಮಾರಸ್ವಾಮಿ ಚರ್ಚೆಗೆ ಬರಲಿ. ಎಚ್ಡಿಕೆಗೆ ಈಗ ಶಾಸಕ ಎಚ್.ಸಿ. ಬಾಲಕೃಷ್ಣ ಬಹಿರಂಗವಾಗಿ ಸವಾಲ್ ಹಾಕಿದ್ದಾರೆ. ಪ್ರಾಮಾಣಿಕತೆ ಇದ್ರೆ ಕುಮಾರಸ್ವಾಮಿ ಚರ್ಚೆಗೆ ಬರಲಿ. ಎಚ್ಡಿಕೆಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಬಹಿರಂಗ ಸವಾಲ್ ಹಾಕಿರುವಂತದ್ದು. ನಾವು ರೈತರಿಗೆ 50% ಭೂಮಿ ಕೊಡ್ತೀವಿ ಅಂದಿದ್ದೇವೆ. ಎಚ್.ಡಿ. ಕುಮಾರಸ್ವಾಮಿ ಅವರು 45% ಕೊಡ್ತೀವಿ ಎಂದಿದ್ರು. ನಾವು ಹೆಚ್ಚು ಕೊಡ್ತೇವೆ ಎಂದಾಗ ಯಾಕೆ ವಿರೋಧ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಎಚ್ಡಿಕೆ ಸಿಎಂ ಆಗಿದ್ದಾಗಲೇ ಯೋಜನೆಯನ್ನ ಕೈ ಬಿಡಬೇಕಾಗಿತ್ತು. ಎಚ್.ಡಿ. ಕುಮಾರಸ್ವಾಮಿ ಮಾಡಿದ್ರೆ ಕನಸಿನ ಕೂಸು, ನಾವು ಮಾಡಿದ್ರೆ ಯಾಕೆ ವಿರೋಧ ಅಂತ ಬಾಲಕೃಷ್ಣ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಿಡದಿ ಬಡದಾಟ, ಈಗ ಜೆಡಿಎಸ್ ಕಾಂಗ್ರೆಸ್ ಮಧ್ಯ ವಾಕ್ ಸಮರ. ಪ್ರಾಮಾಣಿಕತೆ ಇದ್ರೆ ಚರ್ಚೆಗೆ ಬರಲಿ ಕುಮಾರಸ್ವಾಮಿ ಅನ್ನುವಂತಹ ಸವಾಲನ್ನ ಹಾಕಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಈಗ ಎಚ್.ಸಿ. ಬಾಲಕೃಷ್ಣ ಅವರು ಬಹಿರಂಗ ಸವಾಲ್ ಹಾಕಿರುವಂತದ್ದು. ನಾವು ರೈತರಿಗೆ 50% ಭೂಮಿ ಕೊಡ್ತೀವಿ ಅಂದಿದ್ದೇವೆ. ಎಚ್.ಡಿ. ಕುಮಾರಸ್ವಾಮಿ ಅವರು 45% ಕೊಡ್ತೀವಿ ಎಂದಿದ್ರು. ನಾವು ಅವರಿಗಿಂತ ಹೆಚ್ಚು ಕೊಡ್ತೇವೆ ಅಂದಾಗ ಯಾಕೆ ವಿರೋಧ ಮಾಡ್ತಿದ್ದಾರೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಬಾಲಕೃಷ್ಣ ಅವರು. ಎಚ್ಡಿಕೆ ಅವರು ಸಿಎಂ ಆಗಿದ್ದಾಗಲೇ ಯೋಜನೆಯನ್ನ ಕೈ ಬಿಡಬೇಕಿತ್ತು. ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಿದ್ರೆ ಕನಸಿನ ಕೂಸು, ನಾವು ಮಾಡಿದ್ರೆ ಯಾಕೆ ವಿರೋಧವನ್ನ ಮಾಡ್ತಿದ್ದಾರೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಮಾಗಡಿ ಶಾಸಕ ಬಾಲಕೃಷ್ಣ ಅವರು. ಈಗ ನೇರವಾಗಿ ಸವಾಲನ್ನ ಕೂಡ ಹಾಕಿದ್ದಾರೆ. ಪ್ರಾಮಾಣಿಕತೆ ಇದ್ರೆ ಕುಮಾರಸ್ವಾಮಿ ಅವರು ಚರ್ಚೆಗೆ ಬರಲಿ ಅಂತ ಕೂಡ ಹೇಳಿದ್ದಾರೆ. ಹಂಗೆ ಇದು ಅದೇ ಸೇಮ್ ಕೇಸೆ. ನಾನು ಹಂಗೂ ಹೇಳಿದೆ, ಆಯ್ತಪ್ಪ ಬಿಟ್ಬಿಡೋಣ, ನೀವು ಇದನ್ನ ರಾಮನಗರದಲ್ಲಿ ಬಂದು ಚಾಮುಂಡೇಶ್ವರಿ ಮುಂದೆ ನಾನು ಇದು ನನ್ನ ಕನಸಿನ ಕೂಸು ಅಲ್ಲ ಅಂತ ನಾನು ಹೇಳಿಲ್ಲ ಅಂತ ಪ್ರಮಾಣ ಮಾಡಿ ಅಂತ ಕೇಳ್ದೆ. ನಾನು ಹೇಳ್ಬಿಟ್ರೆ ಪ್ರಮಾಣ ಮಾಡೋಕ್ಕಾಯ್ತದ ಅಂತಾರೆ. ಮತ್ತು ದೇವ್ರ ಮುಂದೆ ನಾವು ಸಾಕ್ಷೀಕರಣ ಮಾಡ್ದೇನೆ ಬೇರೆ ಎಲ್ಲಿ ಮಾಡೋದು? ನೋಡಿ, ಹಿಂಗೆ ಹೇಳಿದ್ರಲ್ಲ ನೀವು MLAಗಳಿಗೆಲ್ಲ ಕೊಡ್ತಾರೆ ಸೈಟ ಅಂತ. ಚಿಲ್ಲರೆ ಪ್ರಶ್ನೆ ಇದು. ಆಮೇಲೆ ಅಷ್ಟು ಸಾವಿರ ಸರ್ಕಾರಿ ಭೂಮಿ ಕಬಳಿಸ್ಬಿಟ್ಟವ್ರೆ, ಹೆಂಗ್ರಿ ಕಬಳಿಸೋಕ್ಕಾಯ್ತು? ಎಲ್ಲದಕ್ಕೂ ಲೆಕ್ಕ ಐತೆ. ಅಷ್ಟೊಂದಿತ್ತು ಭೂಮಿ. ಹೌದು, ಭೂಮಿ ಇತ್ತು ಸರ್ಕಾರಿ ಲೆಕ್ಕದಲ್ಲಿ. ಪ್ರತಿಯೊಬ್ಬ ರೈತನು ಬಂದಿದ್ದು ನಾನು ಡಾಕ್ಯುಮೆಂಟ್ ಕೊಡ್ತಾವ್ ಇವಾಗ. ಅದು ಬಾಲಕೃಷ್ಣನ ಹೆಸರು ಮಾಡ್ಕೊಂಡಿದ್ದು ನೀನು ಪ್ರಶ್ನೆ ಮಾಡು. ರೈತನ ಹೆಸರಲ್ಲಿ ಆಯ್ತಾ ಇರೋದು. ಈಗ ಸರ್ಕಾರಿ ಲೆಕ್ಕ ಅವ್ನು ಡಾಕ್ಯುಮೆಂಟೇಷನ್ ಮಾಡೋಕ್ಕೆ ಹೋದಾಗ ಇದು ಖಾಲಿ ಇತ್ತು. ಇವಾಗ ಅವ್ನು ಬರ್ತಾವನೆ, ಅಣ್ಣ ನಂದು 53ರಲ್ಲಿ ಮಂಜೂರಾಗದೆ, ನಂದು 50ರಲ್ಲಿ ಮಂಜೂರಾಗದೆ, ಹಿಂದೆ ಹಿಂಗೆ ಮಂಜೂರಾಗಿದೆ, ಇದನ್ನೆಲ್ಲ ನಮ್ಗೆ ರೆಕ್ಟಿಫೈ ಮಾಡಿ ಅವೆಲ್ಲ ನಾವು ರೈತರಿಗೆ ಅನುಕೂಲ ಮಾಡ್ತಾ ಇರೋದು. ನಮಗಲ್ಲ, ನಮಗೇನಾರು ಅನುಕೂಲ ಮಾಡ್ಕೊಳ್ಳೋದು ಒಂದಿದ್ರೆ ತೋರಿಸ್ತೀವಿ, ಒಂದು ಕುಂಟೆ ಇದ್ರೆ ತೋರಿಸ್ತೀವಿ, ನಾವು ರಾಜಕಾರಣ ಮಾಡಲ್ಲ ಸರ್. ಈಗ ಅದ್ರ ಬಗ್ಗೆ ನಾವು ನೋಟಿಫಿಕೇಶನ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಯ್ತು ಎಷ್ಟು ಕೊಟ್ಟವ್ರೆ ಎಷ್ಟು ಕೊಟ್ಟಿಲ್ಲ ಅಂತ. ಸುಮ್ಮನೆ ಏನು ನಾನು ಹೇಳ್ತೀನಿ, ನಾನೀಗ 5,000 ಜನ ನನಗೆ ಕೊಟ್ಟವ್ರೆ ಅಂತ ಹೇಳಿದ್ರೆ ಅದಕ್ಕೆ ದಾಖಲೆ ಬೇಕಲ್ಲ, ಕೊಡೋಕೆ ಹೇಳಿ ದಾಖಲೆ. ಯಾವ್ಯಾವ ರೈತರು 4,000 ಜನ ರೈತರುಗಳು ಕೊಟ್ಟವ್ರೆ ಅಂತ ಕೊಡೋಕೆ ಹೇಳಿ ನೋಡೋಣ. ಸುಮ್ಮನೆ ನೋಡಿ ಸರ್, ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಏನೋ ವೇಗ ಸ್ಟೇಟ್ಮೆಂಟ್ ಮಾಡಿ. ಯಾಕಂದರೆ ನೀವು ಮುಖ್ಯಮಂತ್ರಿಗಳವರು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಮಂತ್ರಿಗಳು, ನೀವು ಅವ್ರ ಮುಂದೆ ಹೋಗಿ ಹಿಡಿತೀರಾ, ಅದನ್ನು ಜನ ನೋಡ್ತಾರೆ. ಅದಕ್ಕೆ ಏನೋ ಒಂದು ಹೇಳೋದು, ಮೊದಲೇ ಎಲ್ಲ ಹೇಳ್ತಾರೆ ಹಿಟ್ ಅಂಡ್ ರನ್ ಕೇಸ್ ಕುಮಾರಸ್ವಾಮಿ ಅಂತ. ಹಂಗೆ ಇದು ಅದೇ ಸೇಮ್ ಕೇಸೆ. ಈಗ ಹೇಳಿಲ್ವ MLAಗಳು ಕೊಟ್ಬಿಡ್ತಾರೆ ಸೈಟ ಅಂತ, ತೋರ್ಸಕ್ಕೆ ಹೇಳಿ. ನಾನು ಹಂಗೂ ಹೇಳಿದೆ, ಆಯ್ತಪ್ಪ ಬಿಟ್ಬಿಡೋಣ, ನೀವು ಇದನ್ನ ರಾಮನಗರದಲ್ಲಿ ಬಂದು ಚಾಮುಂಡೇಶ್ವರಿ ಮುಂದೆ ನಾನು ಇದು ನನ್ನ ಕನಸಿನ ಕೂಸು ಅಲ್ಲ ಅಂತ ನಾನು ಹೇಳಿಲ್ಲ ಅಂತ ಪ್ರಮಾಣ ಮಾಡಿ ಅಂತ ಕೇಳ್ದೆ. ನಾನು 5 ಎಕರೆ ಜಾಗ ಕೊಡಿ, ನಿಖಿಲ್ ಲೇಔಟ್ ಮಾಡ್ತೀವಿ. ನಿಖಿಲ್ ಕುಮಾರಸ್ವಾಮಿ 5 ಎಕರೆ ಜಾಗ ಬಿಟ್ಟು ಕೊಟ್ರೆ ರೈತರ ಹೋರಾಟಗಾರರಿಗೆ ಅಲ್ಲಿ ಸೈಟ್ ಕೊಡಬಹುದು. ಬೇಕಾದ್ರೆ ನಾವು ನಿಖಿಲ್ ಲೇಔಟ್ ಅಂತ ಹೆಸರಿಡಲು ಸಿದ್ಧ ಅಂತ ಹೇಳಿದ್ದಾರೆ. ಇಡೀ ಏರಿಯಾಗೆ ನಿಖಿಲ್ ಲೇಔಟ್ ಅಂತ ಹೆಸರು ಇಡ್ತೇವೆ. ಹೊಸ ಬೇಡಿಕೆ ಮೂಲಕ ಶಾಸಕ ಎಚ್.ಸಿ. ಬಾಲಕೃಷ್ಣ ವ್ಯಂಗ್ಯ. 5 ಎಕರೆ ಜಾಗ ಕೊಡಿ, ನಿಖಿಲ್ ಲೇಔಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಾಲಕೃಷ್ಣ ಅವರು. ನಿಖಿಲ್ ಕುಮಾರಸ್ವಾಮಿ 5 ಎಕರೆ ಜಾಗ ಬಿಟ್ಟುಕೊಟ್ರೆ ರೈತ ಹೋರಾಟಗಾರರಿಗೆ ಅಲ್ಲಿ ಸೈಟ್ ಕೊಡಬಹುದು. ಬೇಕಾದ್ರೆ ನಾವು ಕೂಡ ನಿಖಿಲ್ ಲೇಔಟ್ ಅಂತ ಹೆಸರಿಡಲು ಸಿದ್ಧರಿದ್ದೇವೆ ಅಂತ ಹೇಳಿದ್ದಾರೆ. ಇಡೀ ಏರಿಯಾಗೆ ನಿಖಿಲ್ ಲೇಔಟ್ ಅಂತ ಹೆಸರಿಡ್ತೀವಿ ಅಂತ ಹೇಳಿದ್ದಾರೆ. ಈ ಮೂಲಕ ಹೊಸ ಬೇಡಿಕೆಯ ಮೂಲಕ ವ್ಯಂಗ್ಯವಾಡಿದ್ದಾರೆ ಎಚ್.ಸಿ. ಬಾಲಕೃಷ್ಣ. 36 ಎಕರೆ ಅವ್ರ ಅಪ್ಪನೇ ಬಿಡ್ಲಿಲ್ಲ ಟೌನ್ಶಿಪ್ನ. ನಾವೇ ಈಗ ಆಗೋಗಿರೋದು ದುಡ್ಡೆಲ್ಲ ಕೊಡ್ತಾ ಇದೀವಿ, ಹೇಗೆ ಮಾಡ್ಬೇಕಾಯ್ತದೆ. ಸದ್ಯ ಈಗ ಕೊಟ್ಟರೆ
ಆ ಹೋರಾಟ ಮಾಡ್ತಾವ್ರಲ್ಲ ಅವ್ರಿಗೆಲ್ಲ ಒಂದು ಸೈಟ್ ಕೊಡ್ತೀವಿ ಕಣ. ಆ ಹೋರಾಟ ಮಾಡ್ತೀವಿ, ಇವ್ರು ಬಂದು ಅದನ್ನ ಅವ್ರು ನೆತ್ಕಟ್ಟೋದ್ಕಾರ ಆ ನೆನಪಕ್ಕೋಸ್ಕರ ಆ ಲೇಔಟ್ಗೆ ನಿಖಿಲ್ ಲೇಔಟ್ ಅಂತ ಹೆಸರಿಕ್ಬಿಟ್ಟು, ನಿಖಿಲ್ ಕುಮಾರಸ್ವಾಮಿ ಅಂತ ಹೆಸರಿಕ್ಬಿಟ್ಟು ಆ ಲೇಔಟಲ್ಲಿ ಯಾರು ಹೋರಾಟ ಮಾಡ್ತಾರೆ ರೈತರು ಅವ್ರಿಗೆಲ್ಲ 30-40 ಒಂದು ಸೈಟ್ ಕೊಡ್ತೀವಮ್ಮ. ನಮ್ಗೆ ಅದು ಬೇಡ. ಅದು ನಮಗೆ ಸದ್ಯ ನಾವು ನಿಮ್ಮಲ್ಲಿ ಕೈ ಜೋಡಿಸಿ ಕೇಳ್ತೀವಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಆ ಹೆಸರನ್ನೇ ಲೇಔಟ್ ಹೆಸರನ್ನೇ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ತಿಕ್ಬಿಟ್ಟು ಈಗ ಪಾಪ ಅವ್ರು ಯಾರು ರೈತರು ಅವರಲ್ಲ ಅವ್ರಿಗೆಲ್ಲ ಒಂದು ಸೈಟ್ ಕೊಡೋಣ, ದಯಮಾಡಿ ಕೇಳಿ ಬರ್ಸ್ಕೊಡ್ಲಿ, ಅವ್ರಿಗೆಲ್ಲ ಒಂದು ಸೈಟ್ ಕೊಡ್ತೀವಿ ನಾವು ಫ್ರೀಯಾಗಿ. ಆ ಜಾಗದಲ್ಲಿ ಫ್ರೀಯಾಗಿ ಸೈಟ್ ಕೊಟ್ಬಿಡ್ತೀವಿ. 36 ಎಕರೆ ಅವ್ರ ಅಪ್ಪನೇ ಬಿಡ್ಲಿಲ್ಲ ಟೌನ್ಶಿಪ್ನ, ನಾವೇ ಈಗ ಆಗೋಗಿರೋದು ದುಡ್ಡೆಲ್ಲ ಕೊಡ್ತಾ ಇದ್ದೀವಿ, ಹೇಗೆ ಬಿಡೋಕ್ಕಾಯ್ತದೆ. ಸದ್ಯ ಈಗ ಕೊಟ್ಟರೆ ಆ ಹೋರಾಟ ಮಾಡ್ತಾವ್ರಲ್ಲ ಅವ್ರಿಗೆಲ್ಲ ಒಂದು ಸೈಟ್ ಕೊಡ್ತೀವಿ ಕಣ. ಆ ಹೋರಾಟ ಮಾಡ್ತೀವಿ, ಇವ್ರು ಬಂದು ಅದನ್ನ ಅವ್ರು ನೆತ್ಕಟ್ಟೋದ್ಕಾರ ಆ ನೆನಪಕ್ಕೋಸ್ಕರ ಆ ಲೇಔಟ್ಗೆ ನಿಖಿಲ್ ಲೇಔಟ್ ಅಂತ ಹೆಸರಿಕ್ಬಿಟ್ಟು, ನಿಖಿಲ್ ಕುಮಾರಸ್ವಾಮಿ ಅಂತ ಹೆಸರಿಕ್ಬಿಟ್ಟು ಆ ಲೇಔಟಲ್ಲಿ ಯಾರು ಹೋರಾಟ ಮಾಡ್ತಾರೆ ರೈತರು ಅವ್ರಿಗೆಲ್ಲ 30-40 ಒಂದು ಸೈಟ್ ಕೊಡ್ತೀವಮ್ಮ. ನಮ್ಗೆ ಅದು ಬೇಡ. ಅದು ನಮ್ಗೆ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದೆ. ಎಚ್ಡಿಕೆ ವಿರುದ್ಧ ಎಚ್ಸಿ ಬಾಲಕೃಷ್ಣ ಗಂಭೀರ ಆರೋಪ. ಈ ಹಿಂದೆ ಯಡಿಯೂರಪ್ಪ ಮೇಲೆ ಎಚ್ಡಿಕೆ ಆರೋಪ ಮಾಡಿದ್ರು. ಬಿಎಸ್ ಯಡಿಯೂರಪ್ಪ ಕಣ್ಣೀರು ಹಾಕಿ ಕೆಳಗಿಳಿಸಿದ್ರು. ಯಡಿಯೂರಪ್ಪ ಅವರಿಗೆ ಅಧಿಕಾರ ಬಿಟ್ಟು ಕೊಡ್ಲಿಲ್ಲ. ಅದೇ ರೀತಿ ಈಗ ಡಿಕೆ ಶಿವಕುಮಾರ್ಗೂ ಮಾಡ್ತಿದ್ದಾರೆ ಅಂತ ಆರೋಪವನ್ನ ಮಾಡಿರುವಂಥದ್ದು. ಕುಮಾರಸ್ವಾಮಿಗೆ ನಿದ್ದೆ ಬರ್ತಾ ಇಲ್ಲ, ಬಾಲಕೃಷ್ಣ ಕೆಂಡಾಮಂಡಲರಾಗಿದ್ದಾರೆ. ಆಗೋಗಿರೋದು ದುಡ್ಡೆಲ್ಲ ಕೊಡ್ತಾ ಇದ್ದೀವಿ, ಹೇಗೆ ಬಿಡೋಕ್ಕಾಯ್ತದೆ. ಸದ್ಯ ಬದಲಾವಣೆಗಳು ಈಗ ಯಡಿಯೂರಪ್ಪನವ್ರ ಜೊತೆ ಸೇರ್ಕೊಂಡ್ರು, ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡಲಿಲ್ಲ, ಕಡೆಗೆ ಕಣ್ಣೀರು ಹಾಕ್ಸಿದ್ರಲ್ರಿ. ಎಷ್ಟು ಯಡಿಯೂರಪ್ಪನವ್ರ ಮೇಲೆ ಎಷ್ಟು ಪ್ರೆಸ್ ಮಾಡಿದ್ದೀರಾ ನೀವು? ಅಲ್ಲಿ ದುಡ್ಡು ತೊಗೊಂಡವ್ರೆ, ಇಲ್ಲಿ ದುಡ್ಡು ತೊಗೊಂಡವ್ರೆ, ಎಷ್ಟು ಮಾಡಿದ್ರಿ ನೀವು ಯಡಿಯೂರಪ್ಪನವ್ರ ಮೇಲೆ? ಕಣ್ಣೀರಾಗಿ ಕೆಳಗಡೆ ಇಳಿಸಿದ್ರಿ ನೀವು ಯಡಿಯೂರಪ್ಪನವ್ರನ್ನ. ನೀವೇ ಅಧಿಕಾರ ಹಸ್ತಾಂತರ ಮಾಡಬೇಕಾಯ್ತು, ಅದು ಮಾಡಲಿಲ್ಲ ನೀವು. ಮಾತು ಕೊಟ್ಟಂತೆ ಮಾತು ತಪ್ಪಿದ್ರಿ ನೀವು. ಅವಾಗ ಶಿವಕುಮಾರ ಸ್ವಾಮೀಜಿಯವ್ರ ಮೇಲೆ ಪ್ರಮಾಣ ಮಾಡಿದ್ರು ಹಾಸನದಲ್ಲಿ, ನಾನು ಅಧಿಕಾರ ಹಸ್ತಾಂತರ ಮಾಡ್ತೀನಿ ಯಡಿಯೂರಪ್ಪನವ್ರಿಗೆ ಅಂತ. ಶಿವಕುಮಾರ ಸ್ವಾಮೀಜಿಯವ್ರ ಸನ್ನಿಧಿನಲ್ಲಿ ಪ್ರಮಾಣ ಮಾಡಿದ್ರು, ಹಸ್ತಾಂತರ ಮಾಡಲಿಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ತಡ್ಕೊಳಕ್ಕಾಯ್ತಲ್ಲ. ಅವ್ರು ನೋಡಿ, ನೀವು ನೋಡಿದ್ದೀರಾ ಕೇಂದ್ರದಲ್ಲಿ ಎಷ್ಟು ದಿವಸ ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ. ಡೆಲ್ಲಿನಲ್ಲಿ ಮನೆ ಕೊಂಡ ಡಿ ಕೆ ಶಿವಕುಮಾರೇ ಕಾಣ್ತಾರೆ. ಅವ್ರಿಗೆ ಎದ್ದು ಕೂತ್ಕೊಂಡ್ಬಿಡ್ತಾರೆ ಒಂದೊಂದ್ಸರಿ ರಾತ್ರಿ ಹೊತ್ತು. ಇಲ್ಲಿ ಬಂದ್ಬಿಟ್ಟವ್ರು, ಇಲ್ಲಿ ಬಿಟ್ಟು ಕೇಂದ್ರ ಮಂತ್ರಿ ಕೇಂದ್ರದಲ್ಲಿ ಕೆಲಸ ಮಾಡ್ಬೇಕಾ ರಾಜ್ಯದಲ್ಲಿ ಕೆಲಸ ಮಾಡ್ಬೇಕಪ್ಪ. ಅವ್ರು ಅಲ್ಲಿ 2 ದಿವಸ ಇದ್ಬಿಟ್ಟು ಕ್ಯಾಬಿನೆಟ್ ಇದ್ದಾಗ ಹೋಗ್ಬಿಟ್ಟು ಬಂದು ಇಲ್ಲೇ ಇರ್ತಾರೆ. ಈ ಅರ್ಥ ಏನಿದ್ರದ್ದು? ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ. ಡಿ ಕೆ ಶಿವಕುಮಾರ್ಗೆ ಏನಾದ್ರು ಮಸಿ ಬೆಳಿಬೇಕು. ಈಗ ಅವರ ಜೊತೆಗೆ ಮಗನ್ ಬಿಟ್ಬಿಟ್ಟವ್ರೆ, ಅವ್ರು ಬರೋಕ್ಕಾಗಲ್ಲ, ಮಗನ್ ಬಿಟ್ಬಿಟ್ಟವ್ರು. ಇವಾಗ ನಡಿ ನೀನು ಬಿಡ್ದಿಲ್ ಮಾಡು ಅಂತ. ಈ ಬೇರೆ ಕಡೆ ನಡೀತಾವಲ್ಲ ಇವೆಲ್ಲ ರೈತರ ಹೋರಾಟಗಳು, ಅಲ್ಲಿ ಕಣ್ಣು ಕಾಣ್ತಾ ಇಲ್ವ ಅವ್ರಿಗೆ? ಏನಾದರೂ ಮಾಡಿ ಡಿ ಕೆ ಶಿವಕುಮಾರ್ ಮೇಲೆ ಗೋಬೆ ಕುಣಿಸ್ಬಿಡ್ಬೇಕು, ಯಾವುದಾದ್ರೂ ಹುಡುಕ್ಬೇಕು. ಅದು ಯಾವ್ಯಾವುದೋ ಕಥೆ ಹೇಳ್ತಾರೆ. ನಾನು ಒಂದೇ ಪ್ರಾಮಾಣಿಕವಾಗಿ ಪ್ರಶ್ನೆ ಮಾಡ್ತೀನಿ. ಈಗ ನಿಮ್ಮ ಕುಟುಂಬದ ಆಸ್ತಿ, ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಕುಟುಂಬದ ಆಸ್ತಿ ಈಗಾಗಲೇ ಇವರು ದೇವೇಗೌಡರು ಇವರೆಲ್ಲ ಸೇರಿ ತನಿಖೆ ಮಾಡಿಸಿ IT ED ಎಲ್ಲ ಆಗಿ ಇವರು ಏನೂ ಇಲ್ಲ, ಇವರು ಕರೆಕ್ಟಾಗಿ ಮಾಡ್ಕೊಂಬಂದವ್ರೆ ಅಂತೇಳಿ ಸುಪ್ರೀಂ ಕೋರ್ಟಲ್ಲೇ ತೀರ್ಮಾನ ಆಚೆ ಬಂದುಬಿಟ್ರು. ಈಗ ನಿಮ್ಮದನ್ನು ಕೂಡ ಒಳಪಡಿಸ್ತೀರ ಹಂಗಾರೆ ತನಿಖೆಗೆ? ನಿಮ್ಮದು ಕೂಡ ಪ್ರಾಮಾಣಿಕವಾಗಿ ಚರ್ಚೆಗೆ ಬರ್ತೀರ, ಹೋಗಲಿ ಮಾಡಿ ಚರ್ಚೆ ಮಾಡೋಣ. ನೀವು ಹೆಂಗೆ ಸಂಪಾದನೆ ಮಾಡಿದ್ರಿ? ನಿಮ್ಗೆ ಇಷ್ಟೊಂದು ದುಪ್ಪಟ್ಟು ಆಸ್ತಿ ಆಯ್ತಲ್ಲ, ನಿಮ್ಮ ಮಗನ ಹೆಸರಲ್ಲಿ ಅಷ್ಟೊಂದು ಆಸ್ತಿ ಐತೆ, ಹೆಂಡತಿ ಹೆಸರಲ್ಲಿ ಐತೆ, ನಿಮ್ಮ ಹೆಸರಲ್ಲಿ ಐತೆ, ನಿಮ್ಮ ಅಣ್ಣ ಹೆಸರಲ್ಲಿ ಐತೆ, ನಿಮ್ಮ ತಮ್ಮನ ಹೆಸರಲ್ಲಿ ಅದೇ, ಇವೆಲ್ಲನೂ ಕೂಡ ಚರ್ಚೆ ಮಾಡೋಣ ಸಾರ್ವಜನಿಕವಾಗಿ. ಹಂಗಾರೆ ಎಲ್ಲಿಂದ ಬಂತು ಅಂತ? ನೀವೇನಾರು ದೊಡ್ಡ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ, ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ದೊಡ್ಡ ಏನಾರು ವ್ಯವಹಾರ ಮಾಡ್ತಾ ಇದ್ದೀರಾ, ದೊಡ್ಡ ಏನಾರು ಟಾಟಾ ಬಿರ್ಲಿಂದ ಏನಾರ ಪಾರ್ಟ್ನರ್ಶಿಪ್ ಶೇರ್ ಆಯ್ತಾ? ಹೇಳ್ಬೇಕಲ್ಲ ಏನಾರು ಒಂದು. ನಿಮಗೆ ದುಡ್ಡೆಲ್ಲ ಹೆಂಗೆ ಬಂತು ಹಂಗಾರೆ ಆಸ್ತಿ ಎಲ್ಲ? ನಾನು ಒಂದು ಟ್ರಾನ್ಸ್ಫರಲ್ಲೂ ಕೂಡ ನಾನಾಗಲಿ ನನ್ನ ಕುಟುಂಬ ಆಗಲಿ ದುಡ್ಡು ತೊಗೊಂಡಿಲ್ಲ ಅನ್ನೋ ಪ್ರಮಾಣ ಮಾಡಿ ಸ್ವಾಮಿ ಅಂತೆ. ಬದಲಾವಣೆಗಳು ಈಗ ಯಡಿಯೂರಪ್ಪ